ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೊರಗಡೆ ಎಲ್ಲ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಇವಾಗ ಮಳೆ ಕೂಡ ಬರಬಹುದು. ಟಿಫಿನ್ ಎಲ್ಲ ಆಗಿದೆ. ಇವಾಗ ನಾನು ಕಿಚನ್ ಇಂದ ಬೆಡ್ರೂಮ್ ವರೆಗೂ ಎಲ್ಲ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ನಾನು ಪಾತ್ರೆ ಎಲ್ಲ ವಾಶ್ ಮಾಡಿದಾಯ್ತು. ಕೌಂಟರ್ ಟಾಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಕೌಂಟರ್ ಟಾಪ್ ಜೊತೆಗೆ ಗ್ಯಾಸ್ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಆಮೇಲೆ ಗ್ಯಾಸ್ ಹಿಂದ್ಗಡೆ ಕೂಡ ಮಾಡ್ಕೊತಾ ಇದ್ದೀನಿ. ಆಮೇಲೆ ಗ್ಯಾಸ್ ಕೆಳಗಡೆ ಕೂಡ. ಇವಾಗ ಸಿಂಕ್ ವಾಶ್ ಮಾಡೋಣ. ಇವಾಗ ಡಿಟರ್ಜೆಂಟ್ ಪೌಡರ್ನ ಹಾಕ್ತಾ ಇದ್ದೀನಿ. ಹಾಕಿ ಸ್ವಲ್ಪ ತಿಕ್ತಾ ಇದ್ದೀನಿ. ಅಂದ್ರೆ ಸಿಂಕ್ ಸ್ವಲ್ಪ ಸ್ಮೆಲ್ ಬರಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಬೇಕು. ಹಾಗೆ ಪಾತ್ರೆ ಕೆಳಗಡೆ ಕೂಡ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೋ ಬಟ್ಟೆನ ಇಲ್ಲೇ ವಾಶ್ ಮಾಡ್ಕೊತೀನಿ. ನೋಡ್ಬೋದು ನೀವು. ಸ್ವಲ್ಪ ಸೋಪ್ ಹಾಕಿ ಇಲ್ಲೇ ವಾಶ್ ಮಾಡ್ಕೊತೀನಿ. ಈ ತರ ಸಿಂಕ್ ಇದ್ರೆ ಕಿಚನ್ ಕೌಂಟರ್ ಕ್ಲೀನ್ ಮಾಡೋ ಬಟ್ಟೆ ಎಲ್ಲ ಇಲ್ಲೇ ವಾಶ್ ಮಾಡ್ಕೋಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಾಶ್ ಮಾಡಿದ್ಮೇಲೆ ಒಣ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೋಬೇಕು. ಯಾಕಂದ್ರೆ ಸಣ್ಣ ಸಣ್ಣ ಹುಳುಗಳು, ನೊಣಗಳು ಓಡಾಡಬಾರ್ದಲ್ಲ, ಅದಕ್ಕೆ. ನೋಡಿ, ಇವಾಗ ಚೆನ್ನಾಗಿ ಒರೆಸ್ಕೊಂಡಿದೀನಿ. ಹೇಗ್ ಕಾಣ್ತಿದೆ ನೋಡಿ. ಇವಾಗ ಕೆಳಗಡೆ ಕೂಡ ನೀಟಾಗಿ ಕಸ ಅಂದ್ಮೇಲೆ ಎಲ್ಲ ಮೂಲೆಯಲ್ಲೂ ಕಸ ಅನ್ಕೊಂತೀನಿ. ಆಮೇಲೆ ಫ್ರಿಡ್ಜ್ ಮೇಲೆ ಇರುವ ಎಲ್ಲ ಸಾಮಾನುಗಳನ್ನು ಒರೆಸ್ಕೊಂತೀನಿ. ನೋಡ್ಬೋದು. ಆಮೇಲೆ ಫ್ರಿಡ್ಜ್ ಕೂಡ ಕ್ಲೀನ್ ಮಾಡ್ಕೊತೀನಿ. ನೋಡಿ, ಇವಾಗ ಹಾಲಲ್ಲಿ ಕಸ ಎಲ್ಲ ಅನ್ಕೊಂಡು ಬೆಡ್ ಮೇಲೆ ಎಲ್ಲ ಹಾಸಿಗೆ ಎಲ್ಲ ಚೆನ್ನಾಗಿ ಮಾಡ್ಕೊತೀನಿ. ಬೆಡ್ ಕೆಳಗಡೆ ಕೂಡ ಕಸ ಅನ್ಕೊತೀನಿ. ಇದು ನನ್ನ ಮಗಳದ್ದು ಸ್ಟಡಿ ಟೇಬಲ್. ಅದ್ರ ಕೆಳಗಡೆ ಮತ್ತೆ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಕಸ ಎಲ್ಲ ಅಂದಿದ್ದಾಗಿದೆ. ಇವಾಗ ಮಾಪ್ ಹಾಕ್ತಾ ಇದೀನಿ. ನೋಡಿ, ಮಾಪ್ ಹಾಕಿದ್ಮೇಲೆ ಫೈನಲ್ ತೋರಿಸ್ತೀನಿ ನಿಮಗೆ. ಹಾಗೆ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಫೈನಲ್ ಆಗಿ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ.